ಕಂಗ್ರಾಚುಲೇಷನ್ ಸರ್, ಚೆನ್ನಾಗಿ ಓಡಿಸಿ. ಇಗ್ನಿಷನ್ ಆನ್ ಮಾಡಿದಾಗ ಇದಕ್ಕೆ ಯೆಲ್ಲೋ ಕಲರ್ ಲೈಟ್ ಬರಬೇಕು. ಯೆಲ್ಲೋ ಕಲರ್ ಲೈಟ್ ಬಂದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಆದ್ಮೇಲೆ ಅದು ಲೈಟ್ ಆಫ್ ಆಗ್ಬೇಕು. ಇನ್ ಕೇಸ್ ರನ್ನಿಂಗ್ ಅಲ್ಲೆಲ್ಲ ಲೈಟ್ ಬಂದ್ರೆ ಯಾವುದೇ ಕಾರಣಕ್ಕೂ ನಿಂತ್ಕೊಳ್ಬೇಕಾಗಿಲ್ಲ. ಗಾಡಿನ ಹತ್ರ ಯಾವ್ದಾದ್ರು ಶೋರೂಮ್ ಇದೆ, ಇನ್ ಕೇಸ್ ಸಿಟಿಯಲ್ಲಿದ್ರೆ ಹತ್ರ ಯಾವ್ದಾದ್ರು ಶೋರೂಮ್ ಇದ್ರೆ ಶೋರೂಮ್ಗೆ ತಗೊಂಡೋಗಿ, ಇಲ್ಲ ಗಾಡಿನ ನಮ್ಮ ಹತ್ರ ತಗೊಂಡು ಅದಕ್ಕೆ ಕೆಲವೊಂದು ಎರರ್ಸ್ ಬರ್ತವೆ ಬೇಸಿಕ್ ಕನ್ಫ್ಯೂನಿಟಿಯಲ್ಲಿ, ಆ ಎರರ್ನ ಎರೇಸ್ ಮಾಡ್ಕೊಡ್ತೀವಿ. ಯಾಕಂದ್ರೆ ಗಾಡಿಗೆ 5 ವರ್ಷ ಅಥವಾ 75,000 ಇಂಜಿನ್ ವಾರಂಟಿ ಬರುತ್ತೆ. ಅದರ ಎಲೆಕ್ಟ್ರಿಕಲ್ ಐಟಮ್ಸ್ ವಾರಂಟಿ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಗಾಡಿನ ಯಾವುದೇ ಕಾರಣಕ್ಕೂ ಲೋಕಲ್ ವರ್ಕ್ಶಾಪ್ ಅಲ್ಲಿ ಅಥವಾ ಲೋಕಲ್ ಮೆಕ್ಯಾನಿಕ್ ಹತ್ರ ಗಾಡಿನ ತೋರಿಸ್ಬೇಡಿ. ಹತ್ರ ಯಾವ್ದು ಶೋರೂಮ್ ಇಲ್ಲ ನಮ್ಮ ಹತ್ರ ಡೈರೆಕ್ಟ್ ತಗೊಂಡ್ಬೇಡಿ. ಗಾಡಿ ಸ್ಟಾರ್ಟ್ ಇದ್ದಾಗ ಲೈಟ್ ಆನ್ ಅಲ್ಲೇ ಇರುತ್ತೆ. ಸೊ ಇದಕ್ಕೆ ಆಫ್ ಸ್ವಿಚ್ ಕೊಟ್ಟಿಲ್ಲ. ಸೊ ಹಾಗಾಗಿ ಹೊರಗಡೆ ಹಾಕೋದು ಇದು ಮಾಡೋದು ಯಾವುದೇ ಶಬ್ದದ ಕೆಲಸ ಮಾಡೋದು ಬೇಡ. ಪೆಟ್ರೋಲ್ ನಾಫ್ ಬರಲ್ಲ ಇದಕ್ಕೆ, ಸೊ ಹಾಗಾಗಿ ಯಾವಾಗಲೂ 1 ಪಾಯಿಂಟ್ ಪೆಟ್ರೋಲ್ ನೀವು ಮೇಂಟೈನ್ ಮಾಡಲೇಬೇಕು. ಇದರಲ್ಲಿ ಹೆಚ್ಚು ಕಡಿಮೆ 2-2.5 ಲೀಟರ್ ಪೆಟ್ರೋಲ್ ಇರುತ್ತೆ. ನೀವೀಗ ಪೆಟ್ರೋಲ್ ಹಾಕೊಂಡ್ಮೇಲೆ ನೆಕ್ಸ್ಟ್ ನೀವು ಅದನ್ನ 1 ಲೀಟರ್ ಪೆಟ್ರೋಲ್ ಯಾವಾಗೂ ಮೇಂಟೈನ್ ಮಾಡಲೇಬೇಕು. ಗಾಡಿ ಸ್ಟಾರ್ಟ್ ಇದ್ದು ಗೇರ್ ಅಲ್ಲಿ ಇದ್ರೆ ಗಾಡಿ 5 ಸೆಂಟ್ ಕೆಳಗಡೆ ಇದ್ರೆ ಗಾಡಿ ಆಫ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಆಗಲ್ಲ. ಗಾಡಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ 5 ಸೆಂಟ್ ತೆಗಿಬೇಕು, ಇಲ್ಲ ಗಾಡಿನ ನ್ಯೂಟ್ರಲ್ ಮಾಡ್ಕೋಬೇಕು. ನಿಮ್ಮ ಗಾಡಿ ಮತ್ತೆ ಫಸ್ಟ್ ಬಾಕ್ಸ್ ಇರುತ್ತೆ. ಆಮೇಲೆ ಸ್ಪೀಡ್ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ರೈಟ್ ಹೆಡ್ಲೈಟ್ ರಿಮೋಟ್ ಇತ್ತು, ಬೇರೆ ಏನಾದ್ರು ನಿಮ್ಗೆ ಕ್ವಶನ್ ಕೇಳಿ. ಮೊದಲನೇ ಸರ್ವಿಸ್ ಬಂದು 500 ಕಿಲೋಮೀಟರ್ಸ್ಗೆ ಅಥವಾ 1 ತಿಂಗಳು, ಎರಡನೇ ಸರ್ವಿಸ್